ಎಲ್ಲ ಯೋಜನೆಗಳೆಲ್ಲ ಅವ್ರಿಗೆ ಮಕ್ಕಳಿಗೆ ಅವ್ರಿಗೆಲ್ಲ ಪೌಷ್ಟಿಕ ಆಹಾರ ಅಂತ ಇರ್ಬೋದು. ಅದೇ ಸಿಗ್ತಾ ಇಲ್ಲ ನಾನು ಹೇಳೋದು ಜನ ಇವ್ರಿಗೇನು ನ್ಯಾಯ ಕೊಡೋದು? ನೀವೇ ಕೈ ಎತ್ಬಿಟ್ರಿ. ಈಗ ನೀವು ಬರೆದು ಬಂದಿದ್ದೀನಿ ಅಂತ ಹೇಳಿದ್ರಿ. ಬರೆದು ಬಂದ್ಬಿಟ್ರೆ ಇವ್ರದ್ದು ಆರೋಗ್ಯ ನಿಲ್ಲುತ್ತಾ? ಪಾಸ್ ಬಟನ್ ಹಾಕಿದ್ರೆ ನಿಂತು ಬಿಡೋದು. ಅದು ಬರೋವರೆಗೆ ಮೂವ್ ಆಗೋಲ್ಲ. ಆ ರೀತಿ ಏನು ಇದೆಯಾ ವ್ಯವಸ್ಥೆ? ಮತ್ತೆ ಮಗು ಬೆಳಿತಾನೆ ಇರ್ತದೆ, ಮತ್ತೆ ಮಕ್ಕಳು ಇಲ್ಲಿ ಬರ್ತಾನೆ ಇರ್ತಾರೆ, ಕೆಟ್ಟದ್ದು ಮೊಟ್ಟೆ ತಿಂತಾನೆ ಇರ್ತಾರೆ, ಆರೋಗ್ಯ ಹಾಳಾಗ್ತದೆ. ಅದಕ್ಕೆ ನಾವು ಫುಡ್ ಇವ್ರು ಸೇಫ್ಟಿ ಅವ್ರು ಕರ್ಕೊಂಡ್ ಬಂದಿದ್ದೀವಿ. ವೆರಿ ಫುಡ್ ಸೇಫ್ಟಿ. ಅವ್ರಿಗೆ ಏನೇನು ಕೊಡಬೇಕು? ಅವ್ರಿಗೆ ಏನೇನು ಕೊಡ್ಬೇಕಂತ ಈಗ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಮಿಲ್ಕ್ ಇದೆ ಸರ್. ಎಕ್ಸ್ಪೈರಿ ಡೇಟ್ ಇದ್ರೆ ಅದಾಯ್ತು. ನಾರ್ಮಲ್ ನಾವು ಲ್ಯಾಬಿಗೆ ಕಳಿಸ್ಲಿಲ್ಲ. ಅನ್ನ ಸಾಂಬಾರ್ ಇದೆ, ಚಿತ್ರಾನ್ನ ಇದೆ. ಸೋಮವಾರ ಬುಧವಾರ ಅನ್ನ ಸಾಂಬಾರ್ ಕೊಡ್ಬೇಕಂತಿದೆ. ಇರ್ಲಿ ನೀವು ಮಂಗಳವಾರ ಗುರುವಾರ ಶನಿವಾರ ಚಿತ್ರಾನ್ನ ಕೊಡ್ಬೇಕಂತಿದೆ. ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು? ಬಡವ್ರ ಬಗ್ಗೆ ಯಾರು ನೋಡೋದಿಲ್ಲ. ಮನೆಗೆ ಬಂದು ಕೊಡ್ತಾರ ಅನ್ನ ಸಾಂಬಾರು ಅದೆಲ್ಲ ಮನೆಗೆ ಕೊಡ್ತಾರ. ಮುಖ್ಯವಾಗಿ ಅಂಗನವಾಡಿಗಳಲ್ಲಿ ಈಗ ಮಕ್ಕಳಿಗೆ ಮತ್ತು ಈ ಗರ್ಭಿಣಿ ಸ್ತ್ರೀಯರಿಗೆ ಏನು ಕೊಡಬೇಕಂತ ಏನು ಸರ್ಕಾರದ ಯೋಜನೆ ಇದೆ, ಅವ್ರಿಗೇನು ಪೌಷ್ಟಿಕ ಆಹಾರ ಕೊಡಬೇಕನ್ನೋಂಥ ಯೋಜನೆ ಇದೆ. ಸೊ ಆ ಒಂದು ಸರಿಯಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದರಲ್ಲಿ ದುರ್ಬಳಕೆ ತುಂಬ ಆಗ್ತಾ ಇದೆ. ಅದರಿಂದ ಕ್ವಾಲಿಟಿ ಫುಡ್ ಸಿಗದೇ ಇರೋದರಿಂದ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಅದಕ್ಕೆ ಒಂದು ಸ್ವಲ್ಪ ಈ ಅಂಗನವಾಡಿಗಳನ್ನು ಭೇಟಿ ಕೊಟ್ಟು ಈ ಕಲಬುರಗಿ ಶಹರದಲ್ಲಿರುವಂಥ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂತಂದರೆ ಈ ಮೊಟ್ಟೆಗಳು ಮಿನಿಮಮ್ 50 ಗ್ರಾಮ್ ಇರಬೇಕಂತಿದೆ. ಆ 50 ಗ್ರಾಮ್ನ ಮೊಟ್ಟೆಗಳು ಇಲ್ಲಿ ಕೊಡ್ತಾ ಇಲ್ಲ. ನಾವು ಅಲ್ಲಿ ಅದಕ್ಕೆ ವೇಟ್ಸ್ ಆ್ಯಂಡ್ ಮೆಜರ್ಸ್ನ ಅಧಿಕಾರಿಗಳನ್ನ ನಮ್ಮ ಜೊತೆ ಕರ್ಕೊಂಡು ಬಂದ್ವಿ, ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಮೆಜರ್ಸ್ ಅಧಿಕಾರಿಗಳನ್ನ ನಮ್ಮ ಜೊತೆ ಕರ್ಕೊಂಡು ಬಂದ್ವಿ. ಇಲ್ಲಿ ಪರಿಶೀಲಿಸಿದಾಗ ಅದು ಯಾವುದೋ 50 ಗ್ರಾಮ್ ಇದ್ದದ್ದಿಲ್ಲ. ಅವ್ರ ಜೊತೆಗೆ ನಮ್ಮ ವೇಟ್ಸ್ ಆ್ಯಂಡ್ ಮೆಜರ್ಸ್ ಅವರು ಪರಿಶೀಲಿಸಿದಾಗ ಕೆಲವೊಂದಿಷ್ಟು 23 ಗ್ರಾಮದ್ದು ಮೊಟ್ಟೆ ಇದ್ದದ್ದು ಇದೆ, 25, 30, 35 ಈ ರೀತಿ ಗ್ರಾಮ್ ಇದ್ದದ್ದು ಇದೆ. ಯಾವುದೋ 50 ಗ್ರಾಮದ್ದು ಮೊಟ್ಟೆನೂ ಇಲ್ಲ. ಸೊ ಅದೊಂದು ಇದೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ರಿಸಿಪ್ಟ್ನ ನೋಡಿದಾಗ ಈ ಮತ್ತೆ ಅಂಗನವಾಡಿ ಟೀಚರ್ ಅವ್ರನ್ನ ಭೇಟಿಯಾದಾಗ ಅವರು ಹೇಳಿದರು 5ನೇ ತಾರೀಕಿಗೆ ಸಪ್ಲೈ ಆದಂಥ ಮೊಟ್ಟೆಗಳಿದ್ದಾವೆ. ಈ ಇದರಲ್ಲಿ ಇಲ್ಲಿ ಕಲಬುರಗಿಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಬೇಗ ಮೊಟ್ಟೆಗಳು ಕೆಟ್ಟು ಹೋಗ್ತವೆ. ಮತ್ತು ಇಲ್ಲಿ ಲೋಕಲ್ ಯಾರು ಯೂಸ್ ಮಾಡ್ತಾರೆ ಅವ್ರನ್ನೂ ಸಹಿತ ನಾವು ವಿಚಾರ ಮಾಡಿದಾಗ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಹೆಚ್ಚು ಮೊಟ್ಟೆಗಳು ಎಲ್ಲ ಕೆಟ್ಟೋಗಿದ್ದೇ ಇರ್ತವೆ, ಕೆಟ್ಟು ವಾಸನೆ ಬರ್ತದೆ. ಇವನ್ನ ನಾಯಿಗಳು ಸಹಿತ ನಾಯಿಗಳಿಗೆ ಹಾಕಿದ್ರೆ ಅದನ್ನು ತಿನ್ನೋದಿಲ್ಲ ಅಂತ. ಸೊ ಅಂಥ ಮೊಟ್ಟೆಗಳನ್ನ ಕೊಟ್ಟು ಆರೋಗ್ಯ ಹಾಳು ಮಾಡೋದಕ್ಕಿಂತ ಕೊಡದೇ ಇರೋದು ಒಳ್ಳೆಯದು ಅನ್ನೋದು ಜನರ ಅಭಿಪ್ರಾಯ. ಸೊ ಹಾಗಾಗಿ ಇವರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕೊಟ್ಟರೆ ಒಳ್ಳೆಯದು ಅನ್ನೋದು ಜನರ ಅಭಿಪ್ರಾಯ, ಮತ್ತು ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಅಭಿಪ್ರಾಯ. ಮತ್ತು ಈ ಮಕ್ಕಳಿಗೂ ಸಹಿತ ಅದು ಸರಿಯಾಗಿ ಇದಾಗ್ತಾಯಿಲ್ಲ. ಆಮೇಲೆ ಅವ್ರು ಏನು ಫುಡ್ ಪ್ಯಾಕೆಟ್ ಕೊಡ್ತಾ ಇದ್ದಾರೆ ನಾವು ವೆರಿಫೈ ಮಾಡಿದ್ವಿ, ಅದರಲ್ಲಿ ಬರೀ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಷ್ಟೇ ಕಾಣ್ತದೆ ಹೊರತು ಎಕ್ಸ್ಪೈರಿ ಡೇಟ್ ಇಲ್ಲ. ಎಕ್ಸ್ಪೈರಿ ಡೇಟ್ ಕಾಲಮ್ ಇದೆ, ಬಟ್ ಎಕ್ಸ್ಪೈರಿ ಡೇಟ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನು ಸಹಿತ ಅದು ಆರೋಗ್ಯ ಹಾಳಾಗುವಂಥ ಸಾಧ್ಯತೆಗಳಿರ್ತವೆ. ಅದೊಂದು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿಯಾಗಿ ಗರ್ಭಿಣಿಯರಿಗೆ ಸಪ್ಲೈ ಆಗ್ತಾ ಇಲ್ಲ. ಅವ್ರು ಹೇಳಿದ್ರು 8 ತಿಂಗಳ ಗರ್ಭಿಣಿ ಇದ್ದಂಥ ಮಹಿಳೆಗೆ ನಾವು ಮಾತಾಡಿದಾಗ ಇಲ್ಲಿವರೆಗೆ ಬರೀ 2 ಸಾರಿ ಮಾತ್ರ ನಮಗೆ ಸಪ್ಲೈ ಆಗಿದೆ ಆ ಫುಡ್ಡು. ಅದು ಫುಡ್ಡನ್ನು ಸಹಿತ ಕ್ವಾಲಿಟಿ ಸರಿಯಾಗಿರೋದಿಲ್ಲ. ಬರೀ 2 ಅಂತಂದರೆ 2 ದಿನಕ್ಕೆ ಸಾಕಾಗುವಷ್ಟು. ಬಟ್ ನಿಯಮಗಳ ಪ್ರಕಾರ ಅವರಿಗೆ ಪ್ರತಿ ತಿಂಗಳು 24 ಅಂದರೆ ವರ್ಕಿಂಗ್ ಡೇಸ್ ಏನಿದೆ 24 ದಿನಗಳ ಕಾಲ ಅವರಿಗೆ ಸಪ್ಲೈ ಮಾಡಬೇಕಂತ ಇದೆ. ಬಟ್ ಅದು ಸಪ್ಲೈ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಸಪ್ಲೈ ಆಗದೇ ಇರುವಂಥ ಫುಡ್ ಗ್ರೈನ್ಸ್ ಎಲ್ಲಿ ಹೋಗ್ತಾ ಇದೆ? ಸೊ ಅವರಿಗೆ ಏನಂತ ಆಹಾರ ಕೊಡಬೇಕು, ಪೌಷ್ಟಿಕ ಆಹಾರ ಕೊಡಬೇಕನ್ನುವಂಥ ಆ ಫುಡ್ ಗ್ರೈನ್ ಎಲ್ಲಿ ಹೋಗ್ತಾ ಇರೋದು ಅದೊಂದು ಯಕ್ಷ ಪ್ರಶ್ನೆ. ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ CDP ಅವ್ರನ್ನ ಕರೆಸಿದ್ವಿ. CDP ಅವ್ರಿಗೆ ಕರೆಸಿ ಅದನ್ನು ಕೇಳ್ತಾ ಇದ್ವಿ, ಅದ್ರ ಬಗ್ಗೆ ವಿಚಾರ ಮಾಡಿ ಅಂತ ಅವ್ರಿಗೂ ಸಹಿತ ನಾವು ಹೇಳ್ತಾ ಇದ್ವಿ. ದಿಸ್ ಇಸ್ ಆನ್ ವಿಸಿಟ್ ಫಾರ್ ಅಸ್. ವೇಟ್ ಲಾಸ್ ಆಗಿದ್ದಂತೂ ನಿಮ್ಮ ಕಣ್ಣಿಗೆ ಕಂಡಿದೆ ಸರ್. ಏನಾರು ಅವ್ರು ಅಗೇನ್ಸ್ಟ್ ದೆಮ್ ಅವ್ರು ಯಾರು ಟೆಂಡರ್ ತೊಗೊಂಡವರು ಕಾಂಟ್ರಾಕ್ಟರ್ ಅವ್ರ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ದಟ್ಸ್ ವೈ ನಾವು ಅದಕ್ಕೆ CDP ಅವ್ರನ್ನ ಕರೆಸಿದ್ವಿ. ಯಾಕೆ ಕರೆಸಿದ್ವಿ ಅಂತಂದರೆ ಅವ್ರು ಇಲ್ಲಿವರೆಗೆ ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ, ಎಷ್ಟು ಇಲ್ಲಿವರೆಗೆ ಕ್ರಮ ಕೈಗೊಂಡಿದ್ದಾರೆ, ಎಷ್ಟು ಪರಿವೀಕ್ಷಣೆ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಈ ಎಲ್ಲ ಅಂಗನವಾಡಿಗಳನ್ನ ನೋಡ್ಕೊಳ್ಳೋಕ್ಕಿಂತ ಮೇಲ್ವಿಚಾರಕರಂತಿದ್ದಾರೆ. ಅವರು ಎಷ್ಟು ಸಾರಿ ವಿಸಿಟ್ ಮಾಡಿದ್ದಾರೆ. ಸೊ ಅವುಗಳೆಲ್ಲ ಪರಿಶೀಲಿಸಿದಾಗ ನಮಗೆ ಅದರದ್ದು ಔಟ್ಕಮ್ ಗೊತ್ತಾಗುತ್ತೆ. ಯಾರು ಇದನ್ನು ಸಪ್ಲೈ ಮಾಡ್ತಾ ಇದ್ರು, ಅವ್ರ ಕಾಂಟ್ರಾಕ್ಟ್ ಏನಿದೆ, ಕಾಂಟ್ರಾಕ್ಟ್ ಪ್ರಕಾರ ಇದು ಮಾಡಿಲ್ಲ ಅಂತೇಳಿ ಇಲ್ಲಿವರೆಗೆ ಅವ್ರ ಮೇಲೆ ಏನು ಕ್ರಮ ಆಗಿದೆ,
ಎಷ್ಟು ಇನ್ಸ್ಪೆಕ್ಷನ್ ಆಗಿದೆ, ಅಥವಾ ಇನ್ಸ್ಪೆಕ್ಷನ್ ಮಾಡದೇ ಇದ್ರಂದ್ರೆ ಯಾಕೆ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂತ ಅಧಿಕಾರಿಗಳು, ನಿರ್ಲಕ್ಷ್ಯ ತೋರಿಸಿದಂಥ ಅಧಿಕಾರಿಗಳು ಏನಿದ್ದಾರೆ ಅವ್ರ ಮೇಲೆ ನಮ್ಮ ಹೆಡ್ ಆಫೀಸಿಗೆ ನಾವು ಅದನ್ನ ಕ್ರಮಕ್ಕಾಗಿ ನಾವು ಬರೀತೇವೆ. ಸೊ ಅದು ಆಕ್ಷನ್ ವಿಲ್ ಟೇಕ್ ಪ್ಲೇಸ್. ಸರ್ ಈಗ ಒಂದೇ ಕಡೆಗೆ ಇದೀವಾ ಅಥವಾ ಎಂಟೈರ್ ಇದರಲ್ಲೇ ನೀವು ನೋಡಿದಂಗೆ ಮೊಟ್ಟೆಗಳು ಕಡಿಮೆ ಇದ್ದಂಥ ಮೊಟ್ಟೆಗಳಿದಾವೆ ಸರ್? ಈಗ ಇರುವಂಥ ಟ್ರೇಗಳನ್ನ ನೀವು ನೋಡಿದಿರಲ್ಲ, ಎಲ್ಲ ನಿಮ್ಮ ಎದುರಿಗೆ ನಾವು ಅಳತೆ ಮಾಡಿದ್ವಿ, ಎಲ್ಲನೂ ಕಡಿಮೆನೇ ಇದಾವೆ. ಯಾವುದು ಒಂದೂ ಬರ್ತಾ ಇಲ್ಲ, ಒಂದು ಮೊಟ್ಟೆ ಸರಿ ಇದ್ದದ್ದು ನಮ್ಗೆ ಕಂಡು ಬಂದಿಲ್ಲ. ಈಗ ಅದನ್ನೇ ಯಾರಿಗಾದ್ರೂ ನಮಗೆ ಕೊಟ್ಟರೆ ನಾವಂತೂ ದಯವಿಟ್ಟು ತೊಗೊಂಡು ಹೋಗೋದಿಲ್ಲ, ಆ ರೀತಿ ಇದೆ. ಸರಿ, ನಿಮ್ಮ ದೂರ ಯಾರಾದ್ರೂ ಬಂದಿದೆ ಇದ್ರ ಬಗ್ಗೆ? ಸಿ ಇನ್ಫಾರ್ಮೇಶನ್ ಸ್ಪೆಸಿಫಿಕ್ ಆಗಿ ದೂರ ಅಂತ ಯಾರು ಬರೋದಿಲ್ಲ, ಬಟ್ ಯಾರು ಸಫರ್ ಇರ್ತಾರೆ ಇಲ್ಲ, ಇದ್ರ ಬಗ್ಗೆ ನಾವು ಲೋಕಾಯುಕ್ತ ಆಕ್ಟ್ ಅಡಿಯಲ್ಲಿ ಆಗ್ಬಹುದು. ಅದನ್ನ ನಮ್ಮ ಹಿರಿಯ ಅಧಿಕಾರಿಗಳಿಗೆ, ನಮ್ಮ ಹೆಡ್ ಆಫೀಸಿಗೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ತೇವೆ. ದೇ ವಿಲ್ ಟೇಕ್ ಆಕ್ಷನ್. ಅಲ್ಲ, ಈಗ ಫುಡ್ ಅಂಡ್ ಸೇಫ್ಟಿ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಫುಡ್ ಅಂಡ್ ಸೇಫ್ಟಿ ಯಾಕಂದ್ರೆ ಅವರೆಲ್ಲ ಪರಿಶೀಲನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆನೂ ಸಹಿತ ವಿಲ್ ಮೆನ್ಷನ್ ಇಟ್ ಎವ್ರಿಥಿಂಗ್ ಇನ್ ಅವರ್ ರಿಪೋರ್ಟ್. ವಿಲ್ ಮೆನ್ಷನ್ ಎವ್ರಿಥಿಂಗ್. ಸ್ಪಾಟ್ ಅಲ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸರ್, ವೇಟ್ ಲಾಸ್ 100% ಗೊತ್ತಾಗಿದೆ. ಅದ್ರ ಬಗ್ಗೆ ರಿಪೋರ್ಟ್ ವಿಲ್ ಗೋ ಟು ದ ಹೆಡ್ ಆಫೀಸ್. ಥ್ಯಾಂಕ್ ಯು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.